ಕ್ರಿಸ್ತಶಕ 1672ರಿಂದ ಕ್ರಿಸ್ತಶಕ 1697ರವರೆಗೆ 25 ವರ್ಷಗಳ ಕಾಲ ಕೆಳದಿ ಸಂಸ್ಥಾನವನ್ನು ಆಳಿದ ರಾಣಿ ಜಂಗಮ ವೇಷದಲ್ಲಿ ಬಂದ ಛತ್ರಪತಿ ಶಿವಾಜಿಯ ಎರಡನೇ ಮಗನಾದ ರಾಜಾರಾಮನನ್ನ ಗುರುತಿಸಿ ರಕ್ಷಣೆ ಕೊಟ್ಟಿದ್ದು, ಪರಿಣಾಮವಾಗಿ ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ್ದು ಈಕೆಯ ಆಳ್ವಿಕೆಯ ಅತ್ಯಂತ ಮಹತ್ವದ ಸಂಗತಿಗಳು. ಜೊತೆಗೆ ಶೌರ್ಯ, ಹಠ, ರಾಜತಾಂತ್ರಿಕತೆ, ಸ್ಥಿರ ಸಂಕಲ್ಪ, ದೂರದೃಷ್ಟಿ, ಧಾರ್ಮಿಕತೆಗಳ ಗಣಿ. ಶತ್ರುಗಳು ದಶದಿಕ್ಕುಗಳಿಂದ ಮುಗಿಬಿದ್ದಾಗಲೂ ಅವರನ್ನು ಸೋಲಿಸಿ ಇಕ್ಕೇರಿ ಸಂಸ್ಥಾನವನ್ನು ಸಂರಕ್ಷಿಸಿದ ರಣಚತುರೆ ಕೆಳದಿ ಚೆನ್ನಮ್ಮಾಜಿ. ಈಗಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಕೆಳದಿಯ ಶಿವಪ್ಪ ನಾಯಕನ ಮಗ ಸೋಮಶೇಖರ ನಾಯಕ ಒಬ್ಬ ಸಾಮಾನ್ಯ ಪ್ರಜೆಯ ಮಗಳಾದಂತಹ ಚೆನ್ನಮ್ಮಳನ್ನು ಮನಮೆಚ್ಚಿ ಮದುವೆ ಆಗ್ತಾನೆ. ಬುದ್ಧಿವಂತೆಯಾದ ರಾಣಿ ಸ್ವಲ್ಪ ಸಮಯದಲ್ಲೇ ರಾಜನೀತಿ, ಶಸ್ತ್ರಶಾಸ್ತ್ರಗಳನ್ನು ಕಲಿತು ತನ್ನ ಗಂಡನ ಕಾರ್ಯಕ್ಕೆ ಬೆಂಬಲವಾಗಿ ಇರ್ತಾಳೆ. ಇಷ್ಟಾದರೂ ಸೋಮಶೇಖರ ನಾಯಕರು ನರ್ತಕಿ ಕಲಾವತಿಯ ಸಹವಾಸಕ್ಕೆ ಸಿಕ್ಕು ಆತನ ತಂದೆ ಭರಮೆ ಮಾವುತನ ನೀಚತನಕ್ಕೆ ಬಲಿಯಾಗಿ ಆತನ ವಿಷವರ್ತುಲದಲ್ಲಿ ದುರ್ವ್ಯಸನದಲ್ಲಿ ಸಿಲುಕಿದ ಸಂದರ್ಭದಲ್ಲಿ ಚೆನ್ನಮ್ಮಾಜಿ ರಾಜ್ಯಕ್ಕೆ ರಕ್ಷೆಯಾದಳು. ಜನ್ನೋಪಂತ ಮತ್ತು ಭರಮೆ ಮಾವುತರ ಕುಯುಕ್ತಿಯಿಂದ ಸೋಮಶೇಖರ ನಾಯಕ ಕೊಲೆಯಾದ. ಆಗ ಕೆಳದಿ ಸಂಸ್ಥಾನದಲ್ಲಿ ಅರಾಜಕತೆ ಉಂಟಾಯಿತು. ರಾಜನಿಗೆ ಮಕ್ಕಳಿಲ್ಲದ ಕಾರಣ ದುರ್ಬರ ಸನ್ನಿವೇಶದಲ್ಲಿ ಚೆನ್ನಮ್ಮ ತಾನೇ ಆಡಳಿತವನ್ನು ವಹಿಸಿಕೊಂಡು ಖಡ್ಗ ಹಿಡಿದು ದುಸ್ಥಿತಿಯನ್ನು ಉಪಯೋಗಿಸಿಕೊಂಡು ಕೆಳದಿಯನ್ನು ಕಬಳಿಸಲು ಬಂದಿದ್ದ ಬಿಜಾಪುರ ಸುಲ್ತಾನ ಹಾಗೂ ಇತರೆ ಪಾಳೆಗಾರರನ್ನು ಚೆನ್ನಮ್ಮಾಜಿ ರಣಚಂಡಿಯಂತೆ ಸದೆಬಡಿದು ಜೊತೆಗೆ ತನ್ನ ಪ್ರಜೆಗಳನ್ನು, ಸೈನಿಕರನ್ನು ಹುರಿದುಂಬಿಸಿ ಸಂಸ್ಥಾನವನ್ನು ವಿಪತ್ತಿನಿಂದ ರಕ್ಷಿಸಿದ್ದಳು. ನಂತರ ಜನ್ನೋಪಂತ ಮತ್ತು ಭರಮೆ ಮಾವುತನ ಶಿರಚ್ಛೇದನ ಮಾಡಿಸಿದಳು. ದುಷ್ಟರು, ದೇಶದ್ರೋಹಿಗಳ ಒಂದು ಸಣ್ಣ ಕಿಡಿಯೂ ಸಂಸ್ಥಾನದಲ್ಲಿ ಇರಬಾರದೆಂದು ಅವರಿಗೆ ದಂಡನೆ ಕೊಟ್ಟು ಜೊತೆಗೆ ಪ್ರಾಮಾಣಿಕರಾದವರನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಕಾಣಿಕೆಗಳನ್ನು, ಸ್ಥಾನಮಾನಗಳನ್ನು ಕೊಟ್ಟು ಪೋಷಿಸಿದ್ದಳು. ಹೀಗೆ ಬಿದನೂರು ಹಾಗೂ ಕೈತಪ್ಪಿ ಹೋಗಿದ್ದ ಹಲವಾರು ರಾಜ್ಯಗಳನ್ನು ಪುನಃ ಪಡೆದು ಸಶಕ್ತವಾದ, ಸದೃಢವಾದ ರಾಜ್ಯವನ್ನು ಕಟ್ತಾಳೆ. ಆ ರಾಜ್ಯದಲ್ಲಿ ಕೆಳದಿ ಒಂದು ಸಂಪದ್ಭರಿತವಾದ ಸಂಸ್ಥಾನವಾಗಿತ್ತು. ಇಲ್ಲಿ ದೇಶ ವಿದೇಶದ ಜನರು ವ್ಯಾಪಾರಕ್ಕೆ ಬರ್ತಾ ಇದ್ರು. ಅಂಥವರಿಗೆ ಕರಾರು ಹಾಕಿ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾ ಇದ್ಲು ದೂರದೃಷ್ಟಿಯ ರಾಣಿ. ಹಬ್ಬುತ್ತಿದ್ದ ಚೆನ್ನಮ್ಮಾಜಿಯ ಕೀರ್ತಿಯನ್ನ ಸಹಿಸದ ಒಂದಷ್ಟು ಜನರು ಚಾಡಿ ಮಾತಿನಿಂದ ತಪ್ಪು ಅಭಿಪ್ರಾಯಕ್ಕೆ ಬಂದ ಮೈಸೂರಿನ ಚಿಕ್ಕದೇವರಾಯ ಒಡೆಯರು ಆಕೆಯ ಮೇಲೆ ಯುದ್ಧಕ್ಕೆ ಬರಲು ಅವರನ್ನು ಚೆನ್ನಮ್ಮಾಜಿ ಸೋಲಿಸಿದ್ದು ಅಷ್ಟೇ ಅಲ್ಲ, ಅಳಿದುಳಿದ ಆ ಸೈನಿಕರಿಗೂ ಗೌರವದಿಂದ ಕಂಡು ಬಿಡುಗಡೆಗೊಳಿಸಿದ್ದಳು. ಇದರಿಂದಾಗಿ ಚಿಕ್ಕದೇವರಾಯರು ರಾಣಿಯ ಬಗ್ಗೆ ಆದರ, ಅಭಿಮಾನ ತಳೆದರು. ಮೈಸೂರು, ಕೆಳದಿ ರಾಜ್ಯರಲ್ಲಿ ಸ್ನೇಹದ ಒಪ್ಪಂದವಾಯಿತು. ರಾಣಿ ಸದೃಢವಾದ ಗೂಢಾಚಾರ್ಯ ಮಾಡಿಕೊಂಡು ತನ್ನ ರಾಜ್ಯವನ್ನು ಆಳ್ತಾ ಇದ್ಲು. 1690ರಲ್ಲಿ ಕೆಳದಿ ಮತ್ತು ಮೊಘಲ್ ಸೇನೆ ನಡುವಿನ ಯುದ್ಧದಲ್ಲಿ ಗೆಲುವುಂಡ ಚೆನ್ನಮ್ಮ ರಾಣಿಯ ಕೀರ್ತಿ ಇಡೀ ಭಾರತದಲ್ಲಿ ಹಬ್ಬಿತ್ತು. ಕಣಿವೆಗಳಲ್ಲಿ ವೈರಿ ಸೈನ್ಯವನ್ನು ಸಿಲುಕಿಸಿ ಔರಂಗಜೇಬನ್ನು ಒಪ್ಪಂದಕ್ಕೆ ಬರುವಂತೆ ಮಾಡಿದ್ದು. ಈ ಸಂಗತಿಗಳನ್ನು ಕುರಿತು ಇಂದಿಗೂ ಜನಪದ ಗೀತೆಗಳು ಪ್ರಚಾರದಲ್ಲಿ. ತನ್ನ ಆಡಳಿತಾವಧಿಯಲ್ಲಿ ವೀರಶೈವ ಜಂಗಮರಿಗೆ ಮಠಗಳನ್ನ, ಚರ್ಚು ನಿರ್ಮಾಣಕ್ಕೆ ಪೋರ್ಚುಗೀಸರಿಗೆ ಅನುಮತಿಯನ್ನ, ಹಲವಾರು ದೇವಸ್ಥಾನಗಳನ್ನು, ಪತಿಯ ಹೆಸರಲ್ಲಿ ಅನೇಕ ಅಗ್ರಹಾರಗಳನ್ನು ಕಟ್ಟಿಸಿ ಕಾಶಿ ವಿಶ್ವೇಶ್ವರನಿಂದ ರಾಮೇಶ್ವರವರೆಗೆ ಮೂಕಾಂಬಿಕೆ, ತಿರುಪತಿ, ಶ್ರೀಶೈಲ ಮುಂತಾದ ಪುಣ್ಯಕ್ಷೇತ್ರಗಳಲ್ಲೂ ಅಪಾರ ದಾನಗಳನ್ನು ಮಾಡಿದ್ದಳು. ಕೆಳದಿಯ ವೀರಭದ್ರ ದೇವಸ್ಥಾನದ ಧ್ವಜಸ್ತಂಭದ ನಿರ್ಮಾಣ, ದತ್ತಪೀಠ, ಚಂದ್ರದ್ರೋಹಣ ಪರ್ವತಗಳ ಸ್ಥಾಪನೆಗೂ ಚೆನ್ನಮ್ಮಾಜಿಯ ಕೊಡುಗೆ ಅಪಾರ. ಚೆನ್ನಮ್ಮಾಜಿಗೆ ಮಕ್ಕಳಿಲ್ಲವಾದ್ದರಿಂದ ಬಸಪ್ಪ ಎಂಬ ಕುಮಾರನನ್ನು ದತ್ತು ಸ್ವೀಕಾರ ಮಾಡಿ ಆತನಿಗೆ ಯುದ್ಧ, ಆಡಳಿತ, ರಾಜಕೀಯ ಶಿಕ್ಷಣಗಳನ್ನು ಕೊಟ್ಟು 1696ರಲ್ಲಿ ಆತನಿಗೆ ಬಸವ ಭೂಪಾಲನೆಂದು ಹೆಸರಿಟ್ಟು ಆಡಳಿತ ವಹಿಸಿಕೊಟ್ಟಳು. ಮಗನಿಗೆ ಪ್ರಜೆಗಳನ್ನು ಮಕ್ಕಳಂತೆ ಕಾಣು ಎಂದು ಮಾರ್ಗದರ್ಶನ ಮಾಡಿ 1698 ಶ್ರಾವಣ ಮಾಸದಲ್ಲಿ ಮರಣ ಹೊಂದಿದಳು. ಜೈ ಭಾರತ್ ಮಾತೆ.